ನಮ್ಮ ಬೀದರಲ್ಲಿ ಆರಂಭವಾದ ನಮ್ಮ ಅಕ್ಕಪಡೆ ಇವತ್ತಿಗೆ ಇಡೀ ರಾಜ್ಯಕ್ಕೆ ವಿಸ್ತಾರವಾಗಿದೆ. ಇಲ್ಲಿ ನಮ್ಮ ಸ್ಟಾರ್ಟ್ ಆದಾಗಿಂದ ಇರುವಂತಹ ನಮ್ಮ ಅಕ್ಕಪಡೆ ಟೀಮ್ ಇದು 1.5 ವರ್ಷ 2 ವರ್ಷದಿಂದ ನಾವು ಬೀದರಲ್ಲಿ ಮಾಡಿದ ಕಾರ್ಯವನ್ನು ಇವತ್ತು ನಾವು ಪ್ರದರ್ಶಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸಿಎಂ ಅವರು ಬಂದಿದ್ದಾರೆ. ಇವತ್ತು 4,000-5,000 ಮಕ್ಕಳು ಬಂದಿದ್ದಾರೆ. ಇಲ್ಲಿ ಸುತ್ತಮುತ್ತ ಇರುವಂತಹ ನಮ್ಮ ಕಲ್ಯಾಣ ಕರ್ನಾಟಕದ ಶಾಲೆ ಮಕ್ಕಳು, ಕಾಲೇಜ್ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಅವ್ರ ಮುಂದೆ ನಮ್ಮ ಅಕ್ಕಪಡೆಯ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಅವರಿಗೆ ನಾವು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಸಹ ಇವತ್ತು ನಾವು ಅವರಿಗೆ ತೋರಿಸ್ಪಡ್ತೇವೆ. ಈ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಅನ್ನ ಅವರಿಗೆ ಶಾಲೆಗೆ ಹೋಗಿ, ಇವರು ಯಾವಾಗ ಅಕ್ಕಪಡೆಯವ್ರ ಶಾಲೆಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಾಗ ಈ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಅನ್ನ ಆ ಮಕ್ಕಳಿಗೆ ಇವರು ಕಲಿಸ್ಕೊಡ್ತಾರೆ. ಇವತ್ತು ಅವ್ರ ಮುಂದೆ ನಾವು ಏನ್ ಶಕ್ತಿ ಪ್ರದರ್ಶನದಿಂದ ಮೆಸೇಜ್ ಏನ್ ಕೊಡ್ತಾ ಇದ್ದೇವೆ ಅಂದ್ರೆ, ಅಕ್ಕಪಡೆ ಅಕ್ಕ ನಿಮಗೋಸ್ಕರ ಇದ್ದಾಳೆ. ಅಕ್ಕ ಅಂದರೆ ಬಲ, ಅಕ್ಕ ಅಂದರೆ ಧೈರ್ಯ, ಅಕ್ಕ ಅಂದರೆ ಭರವಸೆ. ಈ ಅಕ್ಕ ನಮ್ಮ ಮಹಿಳಾ ಪೊಲೀಸ್ ಅಕ್ಕ ನಿಮ್ಮ ಜೊತೆಗಿದ್ದಾಳೆ. ನೀವು ಭಯ ಪಡ್ತಕ್ಕದಲ್ಲ. ಯಾವುದೇ ತರದ್ದು ನಿಮ್ಗೆ ತೊಂದರೆ ಇದ್ರೂ ಸಹ ನೀವು ಯಾವಾಗಲೂ ನೇರವಾಗಿ ನಿಮ್ಮ ಅಕ್ಕನ ಹತ್ರ ಹೇಗೆ ಹೇಳ್ತಿರೋ ಹಾಗೆ ನಮ್ಮ ಮಹಿಳಾ ಪೊಲೀಸ್ ಮುಂದೆ ನೀವು ಹೇಳ್ಕೋಬಹುದು. ನೀವು ಎಲ್ಲಿರ್ತೀರೋ ನೀವು ಅಲ್ಲೇ ನಮ್ಗೆ ಕರೆದ್ರು ಸಹ ನಾವು ಬಂದು ನಿಮ್ಗೆ ಸಹಾಯ ಮಾಡ್ತೇವೆ. ಅದರೊಟ್ಟಿಗೆ ಮಕ್ಕಳು, ಎಸ್ಪೆಷಲಿ ಚಿಕ್ಕ ಮಕ್ಕಳು ಧೈರ್ಯದಿಂದ ಇರಬೇಕು. ನೀವು ಒಬ್ಬರೇ ಯಾವಾಗ್ಲೂ ಎಲ್ಲೋ ಹೋದಾಗ, ಯಾವುದೇ ಸಂದರ್ಭದಲ್ಲೂ ನಿಮ್ಗೆ ಯಾವುದೇ ತರದ್ದು ಅಪಾಯ ಅನಿಸಿದಾಗ ನೀವು ಸೆಲ್ಫ್ ಡಿಫೆನ್ಸ್ ನಿಮ್ಗೆ ಗೊತ್ತಿದ್ರೆ ನೀವು ಅದನ್ನ ಎಷ್ಟು ನೀವು ಅಲ್ಲಿಂದ ಧೈರ್ಯದಿಂದ ಅದನ್ನ ಎದುರಿಸಿ ಅಲ್ಲಿಂದ ನೀವು ಹೊರಗೆ ಬರೋ ತರ ನಿಮ್ಮನ್ನ ನಾವು ಟ್ರೈನ್ ಮಾಡ್ತೇವೆ. ನೀವು ಯಾವಾಗೂ ಭಯ ಪಡಬಾರ್ದು. ನಮ್ಮ ಅಕ್ಕಪಡೆ ಯಾವ ತರ ಬಲಿಷ್ಠರಾಗಿದ್ದಾರೋ ಹಾಗೆ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಮತ್ತೆ ಚಿಕ್ಕ ಮಕ್ಕಳು ಅಷ್ಟು ಬಲಿಷ್ಠರಾಗಬೇಕು. ಆ ಧೈರ್ಯವನ್ನು ನಮ್ಮ ಅಕ್ಕಪಡೆಯವರು ಇವತ್ತು ತುಂಬಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹೇಳಕ್ಕೆ. ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಚೆನ್ನಾಗಿ ಧೈರ್ಯದಿಂದ ಓದ್ಕೊಂಡು ಒಂದು ಒಳ್ಳೆ ನಾಗರಿಕರಾಗಿ ಈ ನಮ್ಮ ದೇಶವನ್ನು ಅವರು ಮುಂದೆ ತಗೊಂಡು ಹೋಗ್ಬೇಕಂತ. ಏನೇನ್ ಪ್ರದರ್ಶನ ಇದೆ ಮೇಡಮ್ ಸಿಎಂ ಮುಂದೆ? ಇವತ್ತು ನಮ್ಮ ಅಕ್ಕಪಡೆಯವ್ರದ್ದು ಶಕ್ತಿ ಪ್ರದರ್ಶನ ಇದೆ. ಅವ್ರ ಶಕ್ತಿಯನ್ನ ಅದರಲ್ಲಿ ಅವ್ರು ಕರಾಟೆ ಮಾಡ್ತಾರೆ, ಮತ್ತೆ ಅದರಲ್ಲಿ ಸ್ಪೋರ್ಟ್ ಫೈಟ್ ಮಾಡ್ತಾರೆ. ಅದ್ರ ಜೊತೆಗೆ ಇದನ್ನ ಇಟ್ಟಂಗಿಗಳನ್ನ ಅವರು ಲಾಠಿ ಪ್ರದರ್ಶನ ಮಾಡ್ತಾರೆ, ಇಟ್ಟಂಗಿಗಳನ್ನ ಹೊಡಿತಾರೆ. ಯಾಕಂದ್ರೆ ಅದು ನಾವು ಎಷ್ಟು ಬಲಿಷ್ಠರಾಗಿದ್ದೇವೆ, ನಮ್ಮ ಮಹಿಳಾ ಪೊಲೀಸ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ತೋರ್ಸಕ್ ಮಾಡ್ತಾ ಇದ್ದಾರೆ.